ಕಥೆಗಳನ್ನು ಕೇಳಿಕೊಂಡು ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದಂತ ಬಾಲ ಬೋಧನೆಗಳನ್ನು ಕೇಳುವಂತ ಮಕ್ಕಳಿಗೆ ಹೇಳುವಂತ ಮಾತೇನು ಗೊತ್ತಾ? ನಿನ್ನ ತಾಯಿ ಮಾರ್ಗನ, ನಿನ್ನ ತಂದೆ ಮಾರ್ಗನ, ಅಥವಾ ದೇವರ ಮಾರ್ಗನ. ದೇವರು ಪ್ರಪಂಚದಲ್ಲಿ ನೋಡಿ ಪ್ರಿಯರೇ, ಮಾನವರು ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂತ ನೋಡುವಾಗ, ಒಂದು ಸ್ಕೂಲಲ್ಲಿ ಒಂದು ಕ್ಲಾಸ್ ತಗೋಬೇಕಾದ್ರೆ ಒಂದು ಕೆಲವರು ಡಿಪ್ಲೊಮಾ ಮಾಡಿರ್ತಾರೆ, ಕೆಲವರು ಎಲೆಕ್ಟ್ರಾನಿಕ್ ಓದಿರ್ತಾರೆ. ಅದ್ರಲ್ಲಿ ಏನಾದ್ರೂ ಒಂದು ಸಬ್ಜೆಕ್ಟ್ ತಗೋಬೇಕಂದ್ರೆ ಯುವರ್ ಚಾಯ್ಸ್. ಏನ್ ಹೇಳ್ತಾರೆ ಮಕ್ಳುಗಳಿಗೆ ತಾಯಿ ತಂದೆ ಹೇಳ್ತಾರೆ, ನಿನ್ ಚಾಯ್ಸ್ ಅಪ್ಪ, ನೀನೇನ್ ತಗೋತೀಯ ತಗೋ. ಹೆಣ್ಣಿನ ವಿಚಾರನ ಅದಕ್ಕೂ ಬಿಟ್ಬಿಡ್ತಾರೆ. ನೀನ್ ಚೆನ್ನಾಗಿರ್ಬೇಕು. ಬೈಕ್ ಯಾವ್ದು ನಿನ್ನಿಷ್ಟದು ಬೇಕಾ? ತಗೋ ಮಗನೆ, ಪಾಸ್ ಆಗು. ಕಾರು ನಿನ್ನಿಷ್ಟ, ಬಟ್ಟೆ ನಿನ್ನಿಷ್ಟ, ಎಲ್ಲ ನಿನ್ನಿಷ್ಟ. ದೇವರ ವಿಷಯ ಬಂದಾಗ ಮಾತ್ರ ನನ್ನಿಷ್ಟ. ಸರಿನಾ? ಇದು ನ್ಯಾಯನಾ? ದೇವರ ವಿಷಯ ಬಂದಾಗ ಯಾಕೆ ನೀನು ನಿನ್ನ ದೇವರು, ನಿನ್ನನ್ನು ಹೆತ್ತಂತ ದೇವರು, ಈ ಪ್ರಪಂಚದ ಒಂದು ಸರ್ವ ಲೋಕವನ್ನು ಉಂಟು ಮಾಡಿದಂತ ಒಬ್ಬ ದೇವರಿದ್ದಾನೆ, ಆತನು ನೀನು ಹುಡುಕಕ್ಕಾದ್ರೆ ಹುಡುಕಪ್ಪ. ನಾವಂತೂ ಹುಡುಕ್ಲಿಲ್ಲ, ನಾವಂತೂ ಭಕ್ತಿಯಿಂದ ನಡಿಲಿಲ್ಲ, ಅಥವಾ ಗ್ರಂಥಗಳನ್ನ ಧ್ಯಾನ ಮಾಡಿಲ್ಲ, ಪರಮಾತ್ಮನು ಯಾರಂತ ನಾವು ತಿಳ್ಕೊಳ್ಳಿಲ್ಲ. ನೀನಾದ್ರೂ ತಿಳ್ಕೊಳ್ಳಪ್ಪ ಅಂತ ಒಬ್ಬ ತಾಯಿ ಹೇಳ್ತಾ ಇದ್ದಾಳ, ಒಬ್ಬ ತಂದೆ ಹೇಳ್ತಾ ಇದ್ದಾನ, ಒಬ್ಬ ಅಜ್ಜಿ, ಒಬ್ಬ ತಾತನು ಮೊಮ್ಮಕ್ಕಳಿಗೆ ಭಕ್ತಿಯಲ್ಲಿ ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದಾರ? ಅವರ ನಂಬಿಕೆಯಲ್ಲಿ ಹೋಗ್ಲಿ ಭಕ್ತಿ ಇಲ್ಲ ನಡೆಸೋದಕ್ಕೆ ಇಷ್ಟಪಡ್ತಾ ಇದಾರೆ ಅಂತ ಅಂದ್ರೆ ಇಷ್ಟಪಡ್ತಾ ಇಲ್ಲ. ಮಕ್ಕಳು ಯಾವ ದಾರಿಲಿ ಹೋದ್ರೂ ಪರವಾಗಿಲ್ಲ, ಮೊಮ್ಮಕ್ಕಳು